ಧರ್ಮಸ್ಥಳ ದೂರು. ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಶ್ರೀನಿವಾಸ್ ರಾವ್ರನ್ನ ತಕ್ಷಣ ಬಂಧಿಸಿ. ಎಸ್ಐಟಿ ಅಧಿಕಾರಿಗಳಿಗೆ ಸುಜಾತಾ ಭಟ್ ಪರ ವಕೀಲರ ಆಗ್ರಹ. ಧರ್ಮಸ್ಥಳದಲ್ಲಿ ಅತ್ಯಾಚಾರ ಮತ್ತು ಕೊಲೆಗೀಡಾದವರ ಮೃತದೇಹವನ್ನು ಹೂತು ಹಾಕಿರುವ ಆರೋಪದ ಬಗ್ಗೆ ದೂರುದಾರ ಹೇಳಿದ ಸ್ಥಳದಲ್ಲಿ ಗುರುವಾರ ಕಳೆಬರಹಗಳು ಪತ್ತೆಯಾಗಿದೆ. ಆದ್ದರಿಂದ ಈ ತನಿಖೆಯ ದಿಕ್ಕು ತಪ್ಪಿಸಲು ಸಾರ್ವಜನಿಕವಾಗಿ ಸುಳ್ಳು ಮಾಹಿತಿಯನ್ನ ಹರಡಿದ್ದ ಧರ್ಮಸ್ಥಳ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷ ಶ್ರೀನಿವಾಸ್ ರಾವ್ ಅವರನ್ನ ಎಸ್ಐಟಿ ಅಧಿಕಾರಿಗಳು ತಕ್ಷಣ ಬಂಧಿಸಬೇಕು ಅಂತ ಧರ್ಮಸ್ಥಳದಲ್ಲಿ ಕಾಣೆಯಾಗಿದ್ದಾರೆ ಎನ್ನಲಾದ ವೈದ್ಯಕೀಯ ವಿದ್ಯಾರ್ಥಿನಿ ಅನನ್ಯ ಭಟ್ ಅವರ ತಾಯಿ ಸುಜಾತಾ ಭಟ್ ಪರ ವಕೀಲ ಮಂಜುನಾಥ್ ಎನ್ ಆಗ್ರಹಿಸಿದ್ದಾರೆ. ಈ ಕುರಿತು ಪ್ರಕಟಣೆ ನೀಡಿರುವ ವಕೀಲ ಮಂಜುನಾಥ್, ಜುಲೈ 3ರಂದು ದೂರುದಾರ ಸಾಕ್ಷಿ ಧರ್ಮಸ್ಥಳದಲ್ಲಿ 1995ರಿಂದ 2014ರ ಅವಧಿಯಲ್ಲಿ ಸ್ವಚ್ಛತಾ ಕಾರ್ಮಿಕನಾಗಿ ಕೆಲಸ ಮಾಡಿರುವುದಾಗಿ ಹೇಳಿದ್ರು. ಆ ಸಂದರ್ಭ ಕೆಲವರು ನನಗೆ ಜೀವ ಬೆದರಿಕೆ ಒಡ್ಡಿ ಕೊಲೆಯಾದ ಪುರುಷ ಮತ್ತು ಅತ್ಯಾಚಾರಕ್ಕೊಳಗಾಗಿ ಕೊಲೆಯಾದ ಯುವತಿಯರು ಮತ್ತು ಮಹಿಳೆಯರ ಮೃತದೇಹವನ್ನ ಹೂತ್ ಹಾಕಿಸಿದ್ದಾರೆ ಅಂತ ದೂರು ನೀಡಿದ್ರು. ಮೃತದೇಹಗಳನ್ನ ಹೂತ್ ಹಾಕಿರುವ ಬಗ್ಗೆ ಆತ ದೂರು ನೀಡಿದ ಬೆನ್ನಲ್ಲೇ ಧರ್ಮಸ್ಥಳ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷ ಶ್ರೀನಿವಾಸ್ ರಾವ್ ಎನ್ನುವ ವ್ಯಕ್ತಿ ಇತರೆ ಸದಸ್ಯರ ಜೊತೆ ಸೇರಿ ಧರ್ಮಸ್ಥಳದಲ್ಲಿ ಯಾವುದೇ ಕೊಲೆಯಾದ ದೇಹಗಳನ್ನು ರಹಸ್ಯವಾಗಿ ಹೂತು ಹಾಕಲಾಗಿಲ್ಲ, ಪಂಚಾಯತ್ ವತಿಯಿಂದಲೇ ಸತ್ತ ವ್ಯಕ್ತಿಗಳನ್ನ ಹೂತು ಹಾಕಲಾಗಿದೆ ಅಂತ ಪತ್ರಿಕಾ ಪ್ರಕಟಣೆ ನೀಡ್ತಾ ದೂರುದಾರನನ್ನ ಹುಚ್ಚ ಅಂತ ಕರೆದಿದ್ದಾರೆ ಅಂತ ಸುಜಾತಾ ಭಟ್ ಪರ ವಕೀಲ ಮಂಜುನಾಥ್ ಆರೋಪಿಸಿದ್ದಾರೆ. ಜುಲೈ 28ರಂದು ದೂರುದಾರ ನೇತ್ರಾವತಿ ಸ್ನಾನಘಟ್ಟದಿಂದ ಸ್ವಲ್ಪ ದೂರಿನಲ್ಲಿರುವ ಅರಣ್ಯದಲ್ಲಿ ಕೆಲವು ಮೃತದೇಹಗಳನ್ನು ಹೂತು ಹಾಕಿರೋದಾಗಿ ಎಸ್ಐಟಿ ತಂಡಕ್ಕೆ ತಿಳಿಸಿದ್ದಾರೆ. ಆ ಎಲ್ಲ ಸ್ಥಳಗಳನ್ನು ಎಸ್ಐಟಿ ಅಧಿಕಾರಿಗಳು ಗೊತ್ತುಪಡಿಸಿ ಅಲ್ಲಿ ಮೃತದೇಹಗಳನ್ನು ಹೂತು ಹಾಕಲಾಗಿದೆಯಾ ಅಂತ ತನಿಖೆ ನಡೆಸುತ್ತಿದ್ದಾರೆ. ದೂರುದಾರ ಎಸ್ಐಟಿ ಸಿಬ್ಬಂದಿಯನ್ನ ಕರ್ಕೊಂಡು ಹೋಗಿ ತೋರಿಸಿರುವ ಸ್ಥಳಗಳನ್ನು ದೃಶ್ಯ ಮಾಧ್ಯಮಗಳಲ್ಲಿ ನೋಡಿ ಸಾರ್ವಜನಿಕರು ದಿಗ್ಭ್ರಮೆ ವ್ಯಕ್ತಪಡಿಸಿರ್ತಾರೆ. ಅಪಾಯಕಾರಿ ಸ್ಥಳಗಳು ಮತ್ತು ಸಾಗೋದಕ್ಕೆ ಅತ್ಯಂತ ದುರ್ಗಮವಾದ ಸ್ಥಳಗಳನ್ನೇ ಹುಡುಕೊಂಡು ಹೋಗಿ ಮೃತದೇಹವನ್ನು ಹೂತು ಹಾಕುವ ಪರಿಪಾಠವನ್ನ ದೇಶದಲ್ಲಿನ ಯಾವುದೇ ಸರ್ಕಾರ ಅಥವಾ ಪಂಚಾಯತ್ಗಳು ಮಾಡೋದಿಲ್ಲ. ಮೃತನ ಸಂಬಂಧಿಕರು ಹೂತು ಹಾಕಿರುವ ಸ್ಥಳವನ್ನ ಭೇಟಿ ನೀಡಬೇಕು ಅಂತ ಕೋರಿದ್ರೆ ಅವರನ್ನ ಕರ್ಕೊಂಡು ಹೋಗಬಹುದಾದ ಸುಲಭ ಮಾರ್ಗದ ಸಾಹಸ ಪಡೆದೇ ತಲುಪಬಹುದಾದ ಸಾರ್ವಜನಿಕ ಸ್ಥಳಗಳನ್ನಷ್ಟೇ ಸರ್ಕಾರ ಇಲ್ಲ ಅಂತಂದ್ರೆ ಪಂಚಾಯತ್ನವರು ಹೆಣಗಳನ್ನ ಹೂಳುವ ಕೆಲಸಕ್ಕೆ ಆಯ್ಕೆ ಮಾಡಿಕೊಳ್ತಾರೆ. ಮೃತರ ಸಂಬಂಧಿಕರನ್ನ ಇಂತಹ ಸಾಹಸಕರ ಮತ್ತು ದುರ್ಗಮ ಸ್ಥಳಗಳಿಗೆ ಕರೆತರೋಕೆ ಎಂಥವರೂ ನಿರೀಕ್ಷೆ ಮಾಡುವುದಿಲ್ಲ. ಈ ದಿನ ತೋರಿಸಲಾದ ಸ್ಥಳಗಳು ಅಪಾಯಕಾರಿಯಾಗಿದೆ. ಯಾರಿಗೂ ಕಾಣಿಸ್ತಂತೆ ದೇಹಗಳನ್ನ ರಹಸ್ಯವಾಗಿ ಹೂತು ಹಾಕುವ ಕೆಲಸಗಳಿಗೆ ಮಾಡಿಸಿದಂತ ಸ್ಥಳಗಳಂತೆ ಇವು ಕಂಡು ಬರ್ತಿದೆ ಅಂತ ಮಂಜುನಾಥ್ ಹೇಳಿದ್ದಾರೆ. ದೂರುದಾರ ದೂರು ನೀಡಿದ ಕೂಡಲೇ ತನಿಖೆಯ ದಿಕ್ಕು ತಪ್ಪಿಸೋಕೆ ಕ್ರಿಮಿನಲ್ ಹುನ್ನಾರದಿಂದಲೇ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಶ್ರೀನಿವಾಸ್ ರಾವ್ ಮತ್ತು ಉಳಿದ ಸಮಿತಿ ಸದಸ್ಯರು ಸಾರ್ವಜನಿಕವಾಗಿ ಬೇಕು ಅಂತಾನೆ ಸುಳ್ಳು ಪತ್ರಿಕಾ ಪ್ರಕಟಣೆಯನ್ನ ನೀಡಿದ್ದಾರೆ. ದೂರುದಾರ ತೋರಿಸಿರುವ ದುರ್ಗಮ ಸ್ಥಳಗಳಲ್ಲಿ ಹೂತು ಹಾಕಿರುವ ಕಳೆ ಬರಹಗಳು ಸಿಕ್ಕಿದ ತಕ್ಷಣವೇ ಈ ತನಿಖೆಗೆ ಅಡ್ಡಿಪಡಿಸೋಕೆ ಕ್ರಿಮಿನಲ್ ಹುನ್ನಾರ ಮಾಡಿದ್ದ ಕಾರಣಕ್ಕಾಗಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಶ್ರೀನಿವಾಸ್ ರಾವ್ರನ್ನ ಕೂಡಲೇ ಬಂಧಿಸಬೇಕು. ಶ್ರೀನಿವಾಸ್ ರಾವ್ ತನಿಖೆಯ ದಿಕ್ಕು ತಪ್ಪಿಸಿ ನಿಜವಾದ ಆರೋಪಿಗಳನ್ನ ರಕ್ಷಿಸೋಕೆ ಅಂತ ಸಾರ್ವಜನಿಕವಾಗಿ ಈಗಾಗಲೇ ಸುಳ್ಳು ಮಾಹಿತಿಯನ್ನ ನೀಡಿದ್ದಾರೆ. ಈ ವ್ಯಕ್ತಿ ಸಾಕ್ಷ್ಯ ನಾಶಪಡಿಸುವ ಅಥವಾ ತಿದ್ದುವ ಕ್ರಿಮಿನಲ್ ಸಂಚು ರೂಪಿಸುವ ಸಾಧ್ಯತೆ ಇರೋದ್ರಿಂದ ಶ್ರೀನಿವಾಸ್ ರಾವ್ನನ್ನ ಕೂಡಲೇ ಬಂಧಿಸುವಂತೆ ಮನವಿ ಮಾಡ್ತೇವೆ ಅಂತ ವಕೀಲ ಮಂಜುನಾಥ್ ಎನ್ ಆಗ್ರಹಿಸಿದ್ದಾರೆ. ಈ ಹಿಂದೆ ನನ್ನ ಮೇಲೆ ಒತ್ತಡ ಹಾಕಿ 100 ಶವಗಳನ್ನ ಹೂತು ಹಾಕಿದ್ದೇನೆ ಅಂತ ದೂರುದಾರ ಆರೋಪ ಮಾಡಿದ್ದಾಗ ಪತ್ರಿಕಾಗೋಷ್ಠಿ ನಡೆಸಿದ್ದ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಶ್ರೀನಿವಾಸ್ ರಾವ್, ಧರ್ಮಸ್ಥಳ ಗ್ರಾಮದಲ್ಲಿ ಅನಾಥ ಶವಗಳ ಸಂಸ್ಕಾರ ನಡೀತಾ ಇರುತ್ತೆ. ಇದಕ್ಕೆ 1980ರ ದಶಕದಿಂದಲೇ ಬೇಕಾದ ದಾಖಲೆ ಪತ್ರಗಳಿವೆ. ಪಂಚಾಯತ್ ಗಮನಕ್ಕೆ ಬಾರದೆ ಯಾವುದೇ ದಫನ್ ಕಾರ್ಯ ಆಗಿಲ್ಲ ಅಂತ ಹೇಳಿದ್ರು. ದೂರುದಾರ ಮೃತದೇಹಗಳನ್ನ ಹೂತು ಹಾಕಿದ್ದೇನೆ ಅಂತ ಒಟ್ಟು 13 ಸ್ಥಳಗಳನ್ನ ಮೊದಲಿಗೆ ಗುರುತಿಸಿದ್ದು, ಬಳಿಕ ಗುರುವಾರ ದೂರುದಾರನು ಗುರುತಿಸಿದ ಸ್ಥಳದಲ್ಲಿ ಕಳೆಬರಗಳು ಪತ್ತೆಯಾಗಿದೆ. ಹೀಗಾಗಿ ಸುಳ್ಳು ಮಾಹಿತಿಯನ್ನ ಹರಡಿದ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರನ್ನ ಬಂಧಿಸುವಂತೆ ಸುಜಾತಾ ಭಟ್ ಪರ ವಕೀಲರು ಆಗ್ರಹಿಸಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.